Jai Shri Gurudev. Welcome to Economics Online Classes. Now we are going to discuss macroeconomic identities, some important concept of national income. ಅದರಲ್ಲಿ GDP, NDP, GNP, NNP, personal income, personal disposable income, per capita income. ಸೊ ಇಷ್ಟು ಟರ್ಮ್ಸ್ಗಳು ಬರ್ತಾ ಹೋಗುತ್ತೆ. ಇದರಲ್ಲಿ ನಿಮಗೆ ನ್ಯಾಷನಲ್ ಇನ್ಕಮ್ ಅಂತ ಹೇಳುವಾಗ, ರಾಷ್ಟ್ರೀಯ ಆದಾಯ ಅಂತ ಹೇಳುವಾಗ ನಾವು ಮ್ಯಾಕ್ಸಿಮಮ್ ಕೇಸಸ್ ಹೇಳ್ತಿರ್ತೀವಿ GDP ಅಂತ ಹೇಳ್ತಿರ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತಿರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಕೆಲವು ಐಡೆಂಟಿಟೀಸ್ನ ನೋಡ್ತಾ ಹೋಗ್ತೀವಿ, ಕೆಲವು ಕಾನ್ಸೆಪ್ಟನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ NDP ಇದೆ, GNP ಇದೆ, NNP ಇದೆ. ಸೊ ಇವು ಯಾವುದನ್ನು ನಾವು ರಿಯಲ್ ಆಗಿ ನ್ಯಾಷನಲ್ ಇನ್ಕಮ್ ಅಂತ ಕನ್ಸಿಡರ್ನ ಮಾಡ್ತಾ ಹೋಗ್ಬೋದು. GDP ಮತ್ತು NDP ನಡುವೆ ಏನು ಡಿಫ್ರೆನ್ಸಸ್ ಇರುವಂಥದ್ದು, GNP ಮತ್ತು NNP ನಡುವೆ ಏನು ವ್ಯತ್ಯಾಸ ಇದೆ, ಸೊ ಯಾವುದನ್ನು ನಾವು ರಿಯಲಿಸ್ಟಿಕ್ ಆಗಿ ನಾವು ಒಂದು ಏನು ರಾಷ್ಟ್ರೀಯ ಆದಾಯವನ್ನು ನಾವು ಹೇಳುವಾಗ ಯಾವ ಟರ್ಮ್ಸ್ ನಾವು ತಗೊಳ್ತಾ ಹೋದರೆ ಬೆಟರ್ ಅಂತ ಅನಿಸುತ್ತೆ. ದ ರಿಯಲ್ಲು ಗ್ರೋತ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅನ್ನೋದನ್ನ ಡಿಸ್ಕಸ್ನ ಮಾಡ್ತಾ ಹೋಗುವ. ಫಸ್ಟು ಜನರಲ್ ಆಗಿ ನ್ಯಾಷನಲ್ ಇನ್ಕಮ್ ಅಂದರೆ ದ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿದಿನ್ ದ ಕಂಟ್ರಿ ಬೈ ದಿ ಪೀಪಲ್ಸ್ ಡ್ಯೂರಿಂಗ್ ದಿ ಒಂದು 1 year, ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ಸ್, ದಟ್ ಈಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ GDP ಅಂತ ಅಂದಾಗ ನಮಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇದರಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಮಾಡುವಾಗ ಇಲ್ಲಿ ಎರಡರಲ್ಲಿ ಹೇಳ್ತಾ ಹೋಗ್ತೀವಿ. ಒಂದು GDP ಅಟ್ಟು ಫ್ಯಾಕ್ಟರ್ ಕಾಸ್ಟ್, GDP ಅಟ್ಟು ಮಾರ್ಕೆಟ್ ಪ್ರೈಸ್ ಹೇಳ್ತಾ ಹೋಗ್ತೀವಿ. ಇಲ್ಲಿ ಫಸ್ಟು ಹಾಗಾದರೆ GDP ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚಿತವಾಗಿ ಮಾರ್ಕೆಟ್ ಪ್ರೈಸ್ ಮೀನ್ಸ್ MP ಆ್ಯಂಡ್ ಫ್ಯಾಕ್ಟರ್ ಕಾಸ್ಟ್ FC ಏನು ಹೇಳ್ತಾ ಹೋದನ್ನು ಡಿಸ್ಕಸ್ನ ಮಾಡುವ. ಇಲ್ಲಿ ಬೇಸಿಕಾಗಿ ನಾವು ಸಮ್ಟೈಮ್ ಹೇಳ್ತಾ ಇರ್ತೀವಿ, ಪ್ರೈಸಸ್ ಬಗ್ಗೆ ಮಾತಾಡ್ತಿರ್ತೀವಿ, ಪ್ರೈಸಸ್ ಬಗ್ಗೆ ಆ್ಯಂಡು ಕಾಸ್ಟ್, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸಮ್ಟೈಮ್ ಅದಕ್ಕೆ ಬೇಸಿಕ್ ಪ್ರೈಸ್ ಅಂತ ಕರಿತೀವಿ. ಬೇಸಿಕ್ ಪ್ರೈಸ್ ಏನು ಇನ್ಕ್ಲೂಡ್ ಆಗಿರುತ್ತೆ, ಫ್ಯಾಕ್ಟರಿ ಕಾಸ್ಟ್ ಏನು ಇನ್ಕ್ಲೂಡ್ ಆಗಿರುತ್ತೆ, ಮಾರ್ಕೆಟ್ ಪ್ರೈಸ್ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂತ. ಇಲ್ಲಿ ಬೇಸಿಕ್ಕು ಪ್ರೈಸ್, ಫ್ಯಾಕ್ಟರ್ ಕಾಸ್ಟ್ ಆ್ಯಂಡ್ ಮಾರ್ಕೆಟ್ ಪ್ರೈಸ್, 3 ಟರ್ಮ್ಸ್ಗಳು ಬರ್ತಾ ಹೋಗಿದೆ. ಇಲ್ಲಿ ಫಸ್ಟು ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳುವ. ಫ್ಯಾಕ್ಟರಿ ಕಾಸ್ಟ್ ಅಂತಂದರೆ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಪ್ರೊಡ್ಯೂಸಿಂಗ್ ಎನಿ ಕೈಂಡ್ಸ್ ಆಫ್ ಕಾಮೊಡಿಟಿ ಆರ್ ಸರ್ವಿಸಸ್ ಬೇಸಿಕಲಿ ಯೂಸ್ಡ್ ಏನು ದ ಬೇಸಿಕ್ಕು ಏನು ಫ್ಯಾಕ್ಟರೀಸ್ ಆಫ್ ಪ್ರೊಡಕ್ಷನ್ಸ್ ಅನ್ನು ಕರಿತಾ ಹೋಗ್ತೀವಿ. ಲ್ಯಾಂಡು ಅಂಡು ಲೇಬರ್ ಅಂಡು ಕ್ಯಾಪಿಟಲ್ ಅಂಡು ಆರ್ಗನೈಸೇಷನ್. ಸೊ ಇಲ್ಲಿ ಫ್ಯಾಕ್ಟರಿ ಕಾಸ್ಟ್ ಅಂತಂದರೆ ಒಂದು ವಸ್ತುವಿನ ಉತ್ಪಾದನೆಗೆ ಲ್ಯಾಂಡನ್ನು ಬಳಸ್ಕೊತೀವಿ, ಲೇಬರ್ನ ಬಳಸ್ಕೊತೀವಿ, ಕ್ಯಾಪಿಟಲ್ ಬಳಸ್ಕೊಡ್ತೀವಿ, ಆರ್ಗನೈಸೇಷನ್ ಬಳಸ್ಕೊಡ್ತೀವಿ ಅಂತ ಅಂದ್ಕೊಳ್ಳಿ. ಇದಕ್ಕೆ ನಾವೇನು ಖರ್ಚನ್ನ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಏನು ಸ್ಪೆಂಡ್ನ ಮಾಡ್ತಾ ಹೋಗ್ತೀವಿ. ಸೊ ನಮಗೆ ಒಂದು ವಸ್ತುನ ಉತ್ಪಾದನೆ ಮಾಡೋಕ್ಕೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ, ಕೆಲವು ಎಂಪ್ಲಾಯ್ಗಳನ್ನ ಅಪಾಯಿಂಟ್ ಮಾಡ್ಕೊಡ್ತೀವಿ, ಲ್ಯಾಂಡನ್ನು ಬಳಕೆ ಮಾಡ್ಕೊಡ್ತೀವಿ. ಅದನ್ನು ಬಳಕೆ ಮಾಡ್ಕೊಳಕ್ಕೆ ಏನನ್ನು ಖರ್ಚನ್ನ ಮಾಡ್ತಾ ಹೋಗ್ತೀವಿ, ಸಮಥಿಂಗ್ ಮ್ಯಾನುಫ್ಯಾಕ್ಚರ್ ಕಾಸ್ಟ್, ದ ಬೇಸಿಕ್ ಕಾಸ್ಟ್. ಸೊ ಅದು ನಾವು ಫ್ಯಾಕ್ಟರಿ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಫ್ಯಾಕ್ಟರಿ ಕಾಸ್ಟ್ ಏನು ಫ್ಯಾಕ್ಟರೀಸ್ ಆಫ್ ಪ್ರೊಡಕ್ಷನ್ಸ್ ಏನಿದೆ, ಸೊ ಅದರ ಮೇಲೆ ಏನು ಖರ್ಚನ್ನ ಮಾಡ್ತಾ ಹೋಗ್ತೀವಿ. ಲ್ಯಾಂಡಿಗೆ ಏನು ಖರ್ಚು ಮಾಡ್ತೀವಿ, ರೆಂಟನ್ನು ಏನು ಕೊಡ್ತಾ ಹೋಗ್ತೀವಿ, ಲೇಬರ್ಸ್ಗೆ ಏನು ಕೊಡ್ತಾ ಹೋಗ್ತೀವಿ, ರಾ ಮೆಟೀರಿಯಲ್ಸ್ಗೆ ಏನು ಕೊಡ್ತಾ ಹೋಗ್ತೀವಿ, ಮೆಷಿನರೀಸ್ಗೆ ಏನು ಕೊಡ್ತಾ ಹೋಗ್ತೀವಿ, ಮೀನ್ಸ್ ಇಂಟ್ರೆಸ್ಟ್ ಏನು ಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಾವು ಫ್ಯಾಕ್ಟರಿ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ GDP ಅಂತಂದಾಗ, ಫ್ಯಾಕ್ಟರಿ ಕಾಸ್ಟ್ ಅಂತಂದಾಗ, ಸೊ ಅಲ್ಲಿ ಬೇರೆ ಎಕ್ಸ್ಟ್ರಾ ಟರ್ಮ್ಸ್ಗಳು ಬರಲ್ಲ. ಏನೋ ಗೌರ್ಮೆಂಟು ಟ್ಯಾಕ್ಸ್ ಹಾಕುವಂಥದ್ದು, ಸಬ್ಸಿಡಿ ಕೊಡುವಂಥದ್ದು, ಯಾವುದೇ ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಬರ್ತಾ ಹೋಗಲ್ಲ. ಜಸ್ಟ್ ಟಾಕ್ ಅಬೌಟ್ ದಿ ಏನು ದ ಬೇಸಿಕ್ ಆಗಿ ಉತ್ಪಾದನೆಯಲ್ಲಿ ಪ್ರೊಸೆಸ್ಸಲ್ಲಿ ಏನು ಬೇಕಾಗ್ತಾ ಹೋಗುತ್ತೆ, ಲ್ಯಾಂಡು, ಲೇಬರು ಆ್ಯಂಡ್ ಕ್ಯಾಪಿಟಲ್ಸ್, ಆರ್ಗನೈಸೇಷನ್ಸ್, ಇದಕ್ಕೆ ಸಂಬಂಧಪಟ್ಟ ಖರ್ಚೇನಿದ್ದನ್ನು ನಾವಿಲ್ಲಿ ಫ್ಯಾಕ್ಟರಿ ಕಾಸ್ಟ್ನ ಕರಿತಾ ಹೋಗ್ತೀವಿ. ಬೇಸಿಕ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಬೇಸಿಕ್ ಪ್ರೈಸ್. ಬೇಸಿಕ್ ಪ್ರೈಸ್ ಇಲ್ಲಿ ಬೇಸಿಕ್ ಪ್ರೈಸ್ ಅಂತಂದರೆ
ಇಲ್ಲಿ ಬೇಸಿಕ್ ಪ್ರೈಸ್ ಅಲ್ಲಿ ಏನು ಅಡಿಷನಲ್ ಆಗಿ ಫ್ಯಾಕ್ಟ್ರಿ ಕಾಸ್ಟ್ ಅದ್ರ ನಡುವೆ ಏನು ವ್ಯತ್ಯಾಸ ತಿಳ್ಕೊಳ್ತಾ ಹೋಗ್ತೀವಿ ಅಂದ್ರೆ ನಿಮಗಿಲ್ಲಿ ಪ್ರೊಡಕ್ಷನ್ ಅಂಡ್ ಪ್ರಾಡಕ್ಟ್ ಅಂತ ಬರ್ದೋಗುತ್ತೆ. ಪ್ರೊಡಕ್ಷನ್ ಅಂಡ್ ಪ್ರಾಡಕ್ಟ್. ಇಲ್ಲಿ ಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಷನ್ಸ್ ಸಬ್ಸಿಡಿ ಅಂಡ್ ಪ್ರೊಡಕ್ಷನ್ ಟ್ಯಾಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಪ್ರಾಡಕ್ಟ್ ಅಷ್ಟೇ, ಪ್ರಾಡಕ್ಟ್ ಸಬ್ಸಿಡಿ ಅಂಡ್ ಪ್ರಾಡಕ್ಟ್ ಟ್ಯಾಕ್ಸ್ ಎರಡು ಟರ್ಮ್ಸ್ ಬರ್ತಾ ಹೋಗುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಷನ್ಸ್. ಇವು ನಾವು ಡಿಸ್ಕಸ್ ಮಾಡ್ತಿರೋದು ಬೇಸಿಕ್ ಪ್ರೈಸ್ ಬಗ್ಗೆ. ಇಲ್ಲಿ ಪ್ರೊಡಕ್ಷನ್ ಒಂದು ಕಾನ್ಸೆಪ್ಟ್ ಇದೆ, ಪ್ರಾಡಕ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಾವು ಬೇಸಿಕ್ ಪ್ರೈಸ್ ಅಂತ ಬಂದಾಗ ಬೇಸಿಕ್ ಪ್ರೈಸಲ್ಲಿ ಇದು ಇನ್ಕ್ಲೂಡ್ ಆಗಿರುತ್ತೆ. ಯಾವುದು? ಫ್ಯಾಕ್ಟ್ರಿ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ ಬೇಸಿಕ್ ಪ್ರೈಸಲ್ಲಿ. ಬೇಸಿಕ್ ಪ್ರೈಸಲ್ಲಿ ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ ಜೊತೆಗೆ ಇಲ್ಲಿ ನೆಟ್ಟು ಪ್ರೊಡಕ್ಷನ್ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ನೆಟ್ಟು ಏನು ಪ್ರೊಡಕ್ಷನ್ ಕಾಸ್ಟ್ ನೆಟ್ಟು ಮೀನ್ಸ್ ಇಲ್ಲಿ ನೆಟ್ ಅಂತ ಹೇಳಿದಾಗ ಇಲ್ಲಿ ಸಬ್ಸಿಡಿ ಅಂಡ್ ಟ್ಯಾಕ್ಸಸ್ ಬರ್ತಾ ಹೋಗುತ್ತೆ. ಸೊ ಸಬ್ಸಿಡಿ ಅಂಡ್ ಟ್ಯಾಕ್ಸ್. ಸಬ್ಸಿಡಿ ಅಂತಂದ್ರೆ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಉತ್ಪಾದನೆ ಆಗ್ತಿದೆ, ಏನು ವಸ್ತುವನ್ನು ಉತ್ಪಾದನೆ ಆಗ್ತಿದೆ, ಉತ್ಪಾದನೆ ಆಗುವ ಸಂದರ್ಭದಲ್ಲಿ ಆ ವಸ್ತುವಿನ ಉತ್ಪನ್ನಕ್ಕೆ ಉತ್ಪಾದನೆ ಪ್ರೊಸೆಸ್ಗೆ ಸಮಥಿಂಗ್ ಸಬ್ಸಿಡಿ ಬರ್ತಾ ಹೋಗಿದೆ. ಇನ್ಪುಟ್ ಸಬ್ಸಿಡಿ ಅಂತ ಕರಿತಾ ಹೋಗ್ತೀವಿ. ಅದೇನೇ ಕೈಂಡ್ಸ್ ಆಫ್ ಕಾಮೋಡಿಟೀಸ್ ಗೌರ್ಮೆಂಟ್ ಇಂದ ಬರುವಂಥ ಸಬ್ಸಿಡೀಸ್. ಅದು ಏನೋ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಲಿಕ್ಕೆ ಸಮಥಿಂಗ್ ಕಡಿಮೆ ಇದರಲ್ಲಿ ಅವರಿಗೆ ಕೊಡ್ತಾ ಹೋಗ್ಬೋದು, ಮೆಷಿನರ್ಸ್ಗೆ ಸಮಥಿಂಗ್ ಏನೋ ಕೊಡ್ತಾ ಹೋಗ್ಬೋದು. ಇನ್ನು ಬೇರೆ ಬೇರೆ ರೀತಿಯ ಮೀನ್ಸ್ ಅವರಿಗೆ ಏನೋ ರಿಯಾಯಿತಿಗಳನ್ನ ಕೊಡ್ತಾ ಹೋಗ್ಬೋದು. ಅದನ್ನ ಸಬ್ಸಿಡಿ ಅಂತ ಕರಿತಾ ಹೋಗ್ತೀವಿ. ಪ್ರೊಡಕ್ಷನ್ ಸಬ್ಸಿಡಿ, ನಾಟ್ ಪ್ರಾಡಕ್ಟ್ ಸಬ್ಸಿಡಿ. ವಸ್ತುವಿನ ಉತ್ಪಾದನೆ ಪ್ರೋಸೆಸ್ಸಲ್ಲಿ ಆ ಉತ್ಪಾದನಾ ಅಂಗಗಳೇನಿದೆ, ಉತ್ಪಾದನಾ ಅಂಗಗಳ ಮೇಲೆ ಸರ್ಕಾರ ಸಮಥಿಂಗ್ ಕೊಡುವಂಥ ಸಬ್ಸಿಡಿನ ನಾವು ಪ್ರೊಡಕ್ಷನ್ ಸಬ್ಸಿಡಿ ಅಂತ ಕರಿತಾ ಹೋಗ್ತೀವಿ. ಅಂಡ್ ಪ್ರೊಡಕ್ಷನ್ ಟ್ಯಾಕ್ಸ್ ಅಂತಂದ್ರೆ ಇನ್ನು ಪ್ರೊಡಕ್ಷನ್ ಪ್ಲಸ್ ಸಮಥಿಂಗ್ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ ಗವರ್ಮೆಂಟ್ಗೆ. ಫಾರ್ ಎಕ್ಸಾಂಪಲ್ ರಿಜಿಸ್ಟ್ರೇಷನ್ಸು ಇರ್ಬೋದು, ಆ ಲ್ಯಾಂಡು ರೆವೆನ್ಯೂಸ್ ಏನು ಹೋಗ್ತಾ ಹೋಗ್ತೀವಿ. ಅಂಡ್ ಈ ಥರ ಬೇರೆ ಬೇರೆ ಫೀಸನ್ನು ನಾವು ಕೊಡ್ತಾ ಹೋಗ್ತೀವಿ. ಬಿಗಿನಿಂಗ್ ಏನು ಇನಿಷಿಯೇಟ್ ಮಾಡಿದಾಗ ಉತ್ಪಾದನೆ ಪ್ರೊಸೆಸ್ ಮಾಡ್ತಾ ಹೋಗ್ತೀವಿ. ಅದನ್ನು ಕರಿತೀವಿ ಪ್ರೊಡಕ್ಷನ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಸ್ಟಾಂಪ್ ಡ್ಯೂಟಿ ಇಲ್ಲ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು, ಇಲ್ಲ ಲ್ಯಾಂಡ್ ರೆವಿನ್ಯೂಸ್. ಸೊ ಈ ಥರದ್ದು ಏನಿದೆ ಅದನ್ನ ಸರ್ಕಾರಕ್ಕೆ ಪೇ ಮಾಡ್ತಾ ಹೋಗ್ತೀವಿ. ಯಾವಾಗ ಉತ್ಪಾದನೆ ಮಾಡುವ ಸಂದರ್ಭದನ್ನ ಪ್ರೊಡಕ್ಷನ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಬೇಸಿಕ್ ಪ್ರೈಸಲ್ಲಿ ನಮಗೆ ಈ ಫ್ಯಾಕ್ಟರಿ ಕಾಸ್ಟ್ ಜೊತೆಗೆ ಬೇಸಿಕ್ ಪ್ರೈಸ್ ಅಂತ ಅಂದಾಗ ಫ್ಯಾಕ್ಟರ್ ಕಾಸ್ಟ್ ಲೆಸ್ ಅದನ್ನ ನೆಟ್ ಪ್ರೊಡಕ್ಷನ್ ಟ್ಯಾಕ್ಸ್ ಅಥವಾ ಪೇಮೆಂಟ್ ಅಂತ ಕರಿತಾ ಹೋಗ್ಬೋದು, ಅಥವಾ ನೆಟ್ಟು ಪ್ರೊಡಕ್ಷನ್ ಕಾಸ್ಟ್ ಅಂತ ಕರಿತಾ ಹೋಗ್ಬೋದು. ಅಲ್ಲಿ ಇದನ್ನ ಟ್ಯಾಕ್ಸಸ್ ಇಂದ ನಾವು ಸಬ್ಸಿಡಿಯನ್ನ ಡಿಡಕ್ಟ್ ಮಾಡಿದಾಗ ಉಳಿಯುವಂಥದ್ದು ಏನಿದೆ ಅದು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ ಪ್ರೈಸ್ ಅಲ್ಲಿ ಬೇಸಿಕ್ ಪ್ರೈಸ್ ಇದನ್ನು ಹೇಳ್ತಾ ಹೋಗ್ಬೋದು. ಏನು ಸರ್ಕಾರ ಏನು ಉತ್ಪಾದನೆ ಪ್ರೊಸೆಸ್ಸಲ್ಲಿ ಪ್ರೊಡಕ್ಷನ್ಸ್ ಪ್ರೊಸೆಸ್ಗೆ ಏನು ಸಬ್ಸಿಡಿಯನ್ನು ಕೊಟ್ಟಿದೆ, ಆ್ಯಂಡ್ ಇವರೇನು ಸರ್ಕಾರಕ್ಕೆ ಏನು ಕಟ್ತಾ ಹೋಗ್ತಾರೆ, ಟ್ಯಾಕ್ಸ್ ಏನು ಕಟ್ತಾ ಹೋಗ್ತಾರೆ. ಹಾಗಾಗಿ ಆ ಸಬ್ಸಿಡಿನ ಡಿಡಕ್ಟ್ ಮಾಡಿ ಏನು ಪೇಮೆಂಟ್ನ ಮಾಡ್ತಾ ಹೋಗ್ತಾರೆ, ಅದೇನು ನೆಟ್ಟು ವ್ಯಾಲ್ಯೂ ಉಳಿತಾ ಹೋಗುತ್ತೆ, ಆ ನೆಟ್ ವ್ಯಾಲ್ಯೂನ ನಾವು ಬೇಸಿಕ್ ಪ್ರೈಸ್ ಸೇರಿಸಿ ಹೋಗ್ತೀವಿ. ಯಾವುದರೊಂದಿಗೆ? ಫ್ಯಾಕ್ಟರ್ ಕಾಸ್ಟ್ ಒಂದಿಗೆ. ಅದು ಬೇಸಿಕ್ ಪ್ರೈಸ್ ಆಗಿರುತ್ತೆ. ಆ್ಯಂಡು ಇಲ್ಲಿ ಮಾರ್ಕೆಟ್ ಪ್ರೈಸ್ ಅಂತ ಇದೆ. ಮಾರ್ಕೆಟ್ ಪ್ರೈಸು ಅಂದರೆ ಆಲ್ರೆಡಿ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಇವೆರಡು ಸೇರ್ಕೊಂಡಿದೆ. ವಸ್ತುವಿನ ಉತ್ಪಾದನೆಯಲ್ಲಿ ಒಂದು ಫ್ಯಾಕ್ಟರ್ ಕಾಸ್ಟ್ ಸೇರ್ಕೊಂಡಿದೆ, ಎರಡದಾಗಿ ಪ್ರೊಡಕ್ಷನ್ ಏನು ಟ್ಯಾಕ್ಸಸ್ ಇಸ್ ನೆಟ್ಟು ಪ್ರೊಡಕ್ಷನ್ ಟ್ಯಾಕ್ಸಸ್ ಸೇರ್ಕೊಂಡಿದೆ. ನೆಟ್ಟು ಸೊ ನೆಟ್ ಅಂತಂದ್ರಲ್ಲಿ ಸಬ್ಸಿಡಿ ಕಳೆದು ಉಳಿಯುವಂಥದ್ದು ಅಂತ ಅದು ಸೇರ್ಕೊಂಡಿದೆ. ಅಂಡ್ ಇನ್ನೊಂದು ವಸ್ತುವನ್ನು ಉತ್ಪಾದನೆ ಆದ ನಂತರದಲ್ಲಿ, ವಸ್ತು ಆಲ್ರೆಡಿ ಉತ್ಪಾದನೆ ಆಗಿದೆ, ಸೊ ರೆಡಿಯಾದ ಸಂದರ್ಭದಲ್ಲಿ ಗೌರ್ಮೆಂಟ್ ರೆಡಿ ಗೂಡ್ಸ್ ಮೇಲೆ ಆ ಸರ್ವಿಸ್ ಮೇಲೆ ಸಮಥಿಂಗ್ ಟ್ಯಾಕ್ಸನ್ನ ವಿಧಿಸೋದು, ಇಂಪೋಸ್ನ ಮಾಡ್ತಾ ಹೋಗುತ್ತೆ. ಅದನ್ನ ಪ್ರಾಡಕ್ಟ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಸರ್ಕಾರ ರೆಡಿ ವಸ್ತುಗಳ ಮೇಲೆ ವಿಧಿಸುವಂಥ ಟ್ಯಾಕ್ಸಸ್, ಫಾರ್ ಎಕ್ಸಾಂಪಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್, GST ಅಂಡ್ ಎಕ್ಸೈಸ್
ಸೊ ಈ ಥರ ಟ್ಯಾಕ್ಸಸ್ ಏನು ಬರ್ತಾ ಹೋಗುತ್ತೆ, ಇದನ್ನೇ ಬರ್ತೀವಿ ರೆಡಿ ಕಮೋಡಿಟೀಸ್ ಮೇಲೆ ವಿಧಿಸುವಂಥ ಟ್ಯಾಕ್ಸ್ನ ಪ್ರಾಡಕ್ಟ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತೀವಿ, ಪ್ರಾಡಕ್ಟ್ ಟ್ಯಾಕ್ಸ್. ಅಂಡು ವಸ್ತು ಏನು ಉತ್ಪಾದನೆ ಆಗುತ್ತೆ, ಉತ್ಪಾದನೆ ಆದ ನಂತರದಲ್ಲಿ ಆ ವಸ್ತುಗಳಿಗೆ ಸಮಥಿಂಗ್ ಸಬ್ಸಿಡಿಯನ್ನು ಕೊಡ್ತಾ ಹೋಗುತ್ತೆ, ಸಮಥಿಂಗ್ ರಿಯಾಯಿತಿಗಳನ್ನ ಕೊಡ್ತಾ ಹೋಗುತ್ತೆ. ಹೇಗೆ ಅಂತಂದರೆ ಸಮಥಿಂಗು ಉತ್ಪಾದಕನ ಎಂಕರೇಜ್ ಮಾಡಲಿಕ್ಕೆ, ಸಮಥಿಂಗ್ ಅವರು ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಾಗ ಅವ್ರನ್ನ ಎಂಕರೇಜ್ ಮಾಡಲಿಕ್ಕೆ ಅವರಿಗೆ ಸಮಥಿಂಗು ಸರ್ಕಾರದಿಂದ ಅದ್ರ ಮೇಲೆ ಸ್ವಲ್ಪ ಸಮಥಿಂಗ್ ಸಪೋರ್ಟ್ ಸಿಗ್ತಾ ಹೋಗುತ್ತೆ, ಸಮಥಿಂಗ್ ಮೋರ ಸಪೋರ್ಟ್ಸ್, ಸಮಥಿಂಗ್ ಅದಕ್ಕೆ ಪ್ರೈಸಸ್ನ ಸೇರಿಸಕ್ಕೆ ಟ್ರೈ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಕೃಷಿಗೆ ಸಂಬಂಧಪಟ್ಟ ಹೇಳೋದಾದ್ರೆ MSP ಅಂತ ಕೊಡಿ, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಥರದ್ದು ಏನು ಮಾಡ್ತಾರೆ, ಸಬ್ಸಿಡಿ ಅಂತ ಕರಿತಾ ಹೋಗ್ತೀವಿ. ಏನೋ ಪ್ರಾಡಕ್ಟ್ ಸಬ್ಸಿಡಿ, ಆ ವಸ್ತುಗಳ ಮೇಲೆ, ಉತ್ಪಾದನೆ ಅಂತ ವಸ್ತುಗಳ ಮೇಲೆ ಸರ್ಕಾರದಿಂದ ಸಿಗುವಂಥ ಕನ್ಸೆಷನ್ಸು, ಸರ್ಕಾರದಿಂದ ಸಿಗುವಂಥ ರಿಯಾಯಿತೀಸ್ ಏನಿದೆ ಅದನ್ನು ನಾವು ಪ್ರಾಡಕ್ಟ್ ಸಬ್ಸಿಡಿ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನಮಗೆ ನೆಟ್ಟು ಪ್ರಾಡಕ್ಟ್ ಟ್ಯಾಕ್ಸ್ ಅಂತಂದರೆ ಇಲ್ಲಿ ಸರ್ಕಾರ ಏನು ಪ್ರಾಡಕ್ಟ್ಗಳ ಮೇಲೆ, ರೆಡಿ ಗೂಡ್ಸ್ ಮೇಲೆ ವಿಧಿಸುವಂಥ ಏನು ಕೊಡುವಂಥ ಸಬ್ಸಿಡಿ ಏನಿದೆ, ಸಬ್ಸಿಡಿಯನ್ನು ವಿಧಿಸುವ ಟ್ಯಾಕ್ಸಸ್ಸಿಂದ ಮೈನಸ್ನ ಮಾಡಿದ್ರೆ ಸಮಥಿಂಗ್ ಏನು ವ್ಯಾಲ್ಯೂ ಉಳಿತು ಹೋಗೋದನ್ನು ನೆಟ್ಟು ಪ್ರಾಡಕ್ಟ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತೀವಿ, ನೆಟ್ಟು ಪ್ರಾಡಕ್ಟ್ ಟ್ಯಾಕ್ಸ್. ಇಲ್ಲಿ ಮಾರ್ಕೆಟ್ ಪ್ರೈಸ್ ಅಂತ ಅಂದಾಗ ಇಲ್ಲಿ ಇವೆರಡು ಇನ್ಕ್ಲೂಡ್ ಆಗಿರುತ್ತೆ, ಇವೆರಡು ಇನ್ಕ್ಲೂಡ್ ಆಗಿ ನೆಟ್ಟು ಪ್ರಾಡಕ್ಟ್ ಟ್ಯಾಕ್ಸ್ ಅನ್ನು ಸೇರಿಸ್ತಾ ಹೋಗ್ತೀವಿ. ಸೊ ಮಾರ್ಕೆಟ್ ಪ್ರೈಸ್ ಇಸ್ ಈಕ್ವಲ್, ನಮಗೆ ಆಲ್ರೆಡಿ ಫ್ಯಾಕ್ಟರಿ ಕಾಸ್ಟ್ ಇನ್ಕ್ಲೂಡ್ ಆಗಿದೆ, ಪ್ಲಸ್ ಪ್ರೊಡಕ್ಷನ್ಸ್ ನೆಟ್ಟು ಪ್ರೊಡಕ್ಷನ್ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿದೆ, ನೆಕ್ಸ್ಟ್ ಪ್ಲಸ್ ನೆಟ್ಟು ಪ್ರಾಡಕ್ಟ್ ಟ್ಯಾಕ್ಸ್. ಸೊ ಇದನ್ನೇ ಕರಿತೀವಿ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ, ಮಾರ್ಕೆಟ್ ಪ್ರೈಸ್. ಸೊ ಒಂದು ವಸ್ತುವಿನ ಮಾರ್ಕೆಟ್ ದರ ನಿರ್ಧಾರ ಆಗುವಂಥದ್ದು ಬೇಸಿಕ್ ಪ್ರೈಸ್ ಅಂಡ್ ನೆಟ್ ಪ್ರೊಡಕ್ಷನ್ ಟ್ಯಾಕ್ಸ್ ಪ್ಲಸ್ ನೆಟ್ ಪ್ರಾಡಕ್ಟ್ ಟ್ಯಾಕ್ಸ್. ಅವೆರಡ ಎಲ್ಲ ಕೂಡ ಇನ್ಕ್ಲೂಡ್ ಆಗೋದ್ರ ಮಾರ್ಕೆಟ್ ಪ್ರೈಸ್ ಅಂತ ಕರಿತಾ ಹೋಗ್ತೀವಿ. ನಿಮಗೆ ಫ್ಯಾಕ್ಟರಿ ಕಾಸ್ಟ್ ಅಂದರೆ ಗೊತ್ತಾಗಿದೆ, ಬೇಸಿಕ್ ಪ್ರೈಸ್ ಅಂತ ಗೊತ್ತಾಗಿದೆ, ಬೇಸಿಕ್ ಪ್ರೈಸಲ್ಲಿ ಯಾವ್ದು ಇನ್ಕ್ಲೂಡ್ ಆಗುತ್ತೆ ಅಂತ ಗೊತ್ತಾಗಿದೆ. ಬೇಸಿಕ್ ಪ್ರೈಸಲ್ಲಿ ನೆಟ್ಟು ಪ್ರೊಡಕ್ಷನ್ಸ್ ಟ್ಯಾಕ್ಸಸ್ ಇನ್ಕ್ಲೂಡ್ ಆಗುತ್ತೆ. ನೆಟ್ ಪ್ರೊಡಕ್ಷನ್ ಟ್ಯಾಕ್ಸಸ್ ಅಂತಂದರೆ ಅಲ್ಲಿ ಸಬ್ಸಿಡಿಯಿಂದ ನಾವು ಟ್ಯಾಕ್ಸಸ್ಸಿಂದ ಸಬ್ಸಿಡಿನ ಮೈನಸ್ ಮಾಡಿದ್ರೆ ಸಿಗುವಂಥದ್ದು. ಅಂಡ್ ಇಲ್ಲಿ ಮಾರ್ಕೆಟು ಪ್ರೈಸ್ ಅಂತಂದರೆ ಮಾರ್ಕೆಟ್ ಪ್ರೈಸಲ್ಲಿ ಫ್ಯಾಕ್ಟರಿ ಕಾಸ್ಟ್ ಸೇರ್ಕೊಂಡಿದೆ, ನೆಟ್ಟು ಪ್ರೊಡಕ್ಷನ್ಸ್ ಟ್ಯಾಕ್ಸಸ್ ಸೇರ್ಕೊಂಡಿದೆ, ಅಂಡು ಏನು ನೆಟ್ಟು ಪ್ರಾಡಕ್ಟು ಟ್ಯಾಕ್ಸಸ್ ಸೇರ್ಕೊಂಡಿದೆ. ಸೊ ಇದೆಲ್ಲ ಇನ್ಕ್ಲೂಡ್ ಆದಾಗ ನಮಗೆ ಮಾರ್ಕೆಟ್ ಪ್ರೈಸ್ ಸಿಗ್ತಾ ಹೋಗುತ್ತೆ ಅಂತ. ಸೊ ನಮಗೆ ಬೇಸಿಕ್ ಟರ್ಮ್ಸ್ ಗೊತ್ತಿದೆ, ಏನು ಫ್ಯಾಕ್ಟರಿ ಕಾಸ್ಟ್ ಏನು ಹೇಳುತ್ತೆ, ಬೇಸಿಕ್ ಪ್ರೈಸು ಏನು ಹೇಳ್ತಾ ಹೋಗುತ್ತೆ, ಅಂಡ್ ಮಾರ್ಕೆಟ್ ಪ್ರೈಸ್ ಏನು ಹೇಳ್ತಾ ಹೋಗುತ್ತೆ ಅಂತ. ಸೊ ಈಗ ಕಮ್ ಟು ದ ಒರಿಜಿನಲ್ ಕಾನ್ಸೆಪ್ಟ್, ಏನು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP. ಇಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅಂದಾಗ ಸಿಂಪಲ್ ಹೇಳ್ತೀವಿ ದ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ದಿ ಕಂಟ್ರಿ ಅಥವಾ ವಿತಿನ್ ದಿ ಕಂಟ್ರಿ ಬೈ ದಿ ನ್ಯಾಷನಲಿಸ್ಟ್ ಅಂದರೆ ಇಲ್ಲಿ ಏನು ವಾಸವಾಗಿದ್ದಾರೆ, ಭಾರತ ದೇಶದಲ್ಲಿ ಏನು ಪೀಪಲ್ಸ್ ವಾಸವಾಗಿದ್ದಾರೆ. ಸೊ ಅದನ್ನು ನಾವು ಏನೋ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವು ಕರಿತಾ ಇದ್ವಿ, ಸಿಂಪಲ್ ಟರ್ಮ್ಸ್. ಇಲ್ಲಿ GDP ಅಂತ ಅಂದಾಗ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಸ್ ಈಕ್ವಲ್ C plus I plus G plus net X. ಸೊ ಸಿ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಸೆಷನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಂತಂದ್ರೆ ಮೆಥಡ್ಸ್ ಆಫ್ ದಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ವಿಧಾನಗಳು ಅಂತ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸ್ಪೆಂಡಿಚರ್ ಮೆಥಡ್, ಇನ್ಕಮ್ ಮೆಥಡ್, ಪ್ರಾಡಕ್ಟ್ ಮೆಥಡ್ಸ್ ಅಂತ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ಇದ್ರ ಬಗ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಸಿ ಅಂತಂದ್ರೆ ಕನ್ಸಂಪ್ಷನ್ಸ್ ಎಕ್ಸ್ಪೆಂಡಿಚರ್ಸ್. ಕನ್ಸಂಪ್ಷನ್ಸ್ ಎಕ್ಸ್ಪೆಂಡಿಚರ್ಸ್ ಅಂದರೆ ಇಲ್ಲಿ ಟೋಟಲ್ ಏನು ಪೀಪಲ್ಸ್ ಏನು ಒಂದು ಕಂಟ್ರಿ ವಿತಿನ್ ದ ಕಂಟ್ರಿ ಪೀಪಲ್ಸ್ ಏನೆಲ್ಲ ಕನ್ಸಂಪ್ಷನ್ ಪರ್ಪೋಸ್ಗೆ ಏನು ಖರ್ಚನ್ನ ಮಾಡ್ತಾ ಹೋಗ್ತಾರೆ, ಏನು ಎಕ್ಸ್ಪೆಂಡಿಚರ್ಸ್ನ ಮಾಡ್ತಾ ಹೋಗ್ತಾರೆ, ಅವು ಎಕ್ಸ್ಪೆಂಡಿಚರ್ಸ್ನ ಕೌಂಟ್ನ ಮಾಡ್ತಾ ಹೋಗ್ತೀವಿ, ಕನ್ಸಂಪ್ಷನ್ಸ್ ಎಕ್ಸ್ಪೆಂಡಿಚರ್ಸ್. ಇಲ್ಲಿ ಗೂಡ್ಸ್ ಅಂತ ನೋಡಿದಾಗ ಮೇಜರ್ ಆಗಿ ನಿಮಗೆ ಗೊತ್ತಿದೆ, ಮೇಜರ್ ಆಗಿ ಎರಡು ಗೂಡ್ಸ್ ನೋಡ್ತೀವಿ. ಒಂದು ಕನ್ಸಂಪ್ಷನ್ಸ್ ಗೂಡ್ಸು, ನಿಮಗೆ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದ್ದೇನೆ ಕನ್ಸಂಪ್ಷನ್ ಗೂಡ್ಸು. ಇನ್ನೊಂದು ಕ್ಯಾಪಿಟಲ್ ಗೂಡ್ಸ್, ಕನ್ಸಂಪ್ಷನ್ ಗೂಡ್ಸ್ ಅಂಡ್ ಕ್ಯಾಪಿಟಲ್ ಗೂಡ್ಸ್. ಇಲ್ಲಿ ಕ್ಯಾಪಿಟಲ್ ಗೂಡ್ಸ್ ಅಂತಂದ್ರೆ ಸೊ ನಿಮಗೆ ಅದು ಮೆಷಿನರೀಸು, ಬಿಲ್ಡಿಂಗ್ಸ್,
ಈ ಥರದ್ದು ಮೀನ್ಸ್ ಆ ಕ್ಯಾಪಿಟಲ್ ಗೂಡ್ಸ್ ಇಂದ ಇನ್ನೊಂದು ರೀತಿಯಾದ ಗೂಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು. ಕನ್ಸಂಪ್ಷನ್ ಗೂಡ್ಸ್ ಅಂತಂದ್ರೆ ಇದನ್ನ ಕನ್ಸಂಪ್ಷನ್ ಪರ್ಪೋಸ್ಗೆ ಅದನ್ನ ಯೂಸ್ ಮಾಡುವಂಥದ್ದು, ಐದರ್ ಇಂಟರ್ಮೀಡಿಯೇಟ್ಸ್ ಆಗಿ ಅಥವಾ ಫೈನಲ್ ಕನ್ಸಂಪ್ಷನ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು. ನಾವು ಇಲ್ಲಿ ಕನ್ಸಿಡರ್ ಫೈನಲ್ ಕನ್ಸಂಪ್ಷನ್ ಪರ್ಪಸ್ ಅಂತ ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಸಿ ಅಂತಂದ್ರೆ ಕನ್ಸಂಪ್ಷನ್ಸ್ ಎಸ್ಪೆಷಲಿ ಪ್ರೈವೇಟ್ ಪೀಪಲ್ಸ್ ವಿದಿನ್ ದ ಕಂಟ್ರಿ, ದೇಶದಲ್ಲಿರುವಂಥ ಪೀಪಲ್ಸ್ ಕನ್ಸಂಪ್ಷನ್ ಪರ್ಪಸ್ಗೆ ಏನು ಕನ್ಸ್ಯೂಮರ್ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಅದ್ರ ಮೇಲೆ ಏನು ಸ್ಪೆಂಡ್ ಮಾಡ್ತಾ ಹೋಗ್ತಾರೆ ಅದನ್ನ ಹೇಳ್ತಾ ಹೋಗುತ್ತೆ ಸಿ ಅಂತಂದ್ರೆ. ಇಲ್ಲಿ ಐ ಅಂತಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ಸ್, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ಸ್. ಸೊ ಅರ್ಥ ಇಲ್ಲಿ ಭಾರತ ದೇಶದಲ್ಲಿರುವಂಥ ಉತ್ಪಾದಕರುಗಳು ಮೀನ್ಸ್ ಕ್ಯಾಪಿಟಲ್ ಗೂಡ್ಸನ್ನ ಪರ್ಚೇಸ್ ಮಾಡುವಂಥ ಪರ್ಸನ್ಸ್ಗಳು ಏನಿದ್ದಾರೆ ಅವರು ಕ್ಯಾಪಿಟಲ್ ಗೂಡ್ಸ್ ಮೇಲೆ ಏನು ಸ್ಪೆಂಡ್ ಮಾಡ್ತಾರೆ, ಏನು ಎಕ್ಸ್ಪೆಂಡಿಚರ್ಸ್ನ ಮಾಡ್ತಾ ಹೋಗ್ತಾರೆ, ದಟ್ ಈಸ್ ಕಾಲ್ಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ಸ್. ಮೀನ್ಸ್ ಇಂಡಿಯಾದಲ್ಲಿ ಒಂದು ದೇಶ ಅಂತ ತೆಗೆದುಕೊಂಡಾಗ ಅಲ್ಲಿ ಉತ್ಪಾದಕರು ಏನಿದ್ದಾರೆ ಅಥವಾ ಕ್ಯಾಪಿಟಲ್ ಗೂಡ್ಸ್ ಅನ್ನು ಬಳಕೆ ಮಾಡುವಂತ ಪರ್ಸನ್ಸ್ ಏನಿದ್ದಾರೆ ಆ ಕ್ಯಾಪಿಟಲ್ ಗೂಡ್ಸ್ ಮೇಲೆ ಏನನ್ನ ಖರ್ಚನ್ನ ಮಾಡ್ತಾ ಹೋಗ್ತಾರೆ, ಏನು ಸ್ಪೆಂಡ್ ಮಾಡ್ತಾ ಹೋಗ್ತಾರೆ, ಆ ಸ್ಪೆಂಡಿಂಗ್ ಏನಿದೆ ಎಕ್ಸ್ಪೆಂಡಿಚರ್ ಅದನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಅದು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್. ಪ್ಲಸ್ ಜಿ ಗವರ್ಮೆಂಟ್. ಇಲ್ಲಿ ಗವರ್ಮೆಂಟ್ ಏನಂತಂದ್ರೆ ಜಿ ಅಂದ್ರೆ ಗವರ್ಮೆಂಟ್ ಸಿ ಪ್ಲಸ್ ಐ is government consumption expenditures and government investment expenditures. Government consumption expenditures ಅಂದ್ರೆ ಸರ್ಕಾರ ಕನ್ಸ್ಯೂಮರ್ ಗೂಡ್ಸ್ ಮೇಲೆ ಏನನ್ನ ಪೇ ಮಾಡ್ತೇವೆ, ಏನನ್ನ ಪರ್ಚೇಸ್ ಮಾಡ್ತಾ ಹೋಗುತ್ತೆ, ಏನೆಲ್ಲ ಬೇಕು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆ ಪೀಪಲ್ಸ್ಗೆ ಸೋಷಿಯಲ್ ವೆಲ್ಫೇರ್ ಒಂದು ಆಬ್ಜೆಕ್ಟ್ ಇಟ್ಕೊಂಡು ಅವರಿಗೆ ಬೇಸಿಕ್ ನೀಡ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಆ ಬೇಸಿಕ್ ನೀಡ್ಸ್ನ ಪ್ರೊವೈಡ್ ಮಾಡಲಿಕ್ಕೆ ಏನೆಲ್ಲ ಬೇಕಾಗುತ್ತೆ ಫುಡ್ ಗ್ರೇನ್ಸ್ ಇದೆಲ್ಲ ಕೂಡ ಪರ್ಚೇಸ್ನ ಮಾಡ್ತಾ ಹೋಗುತ್ತೆ. ಸೊ ಈ ಕನ್ಸ್ಯೂಮರ್ ಗೂಡ್ಸನ್ನು ಪರ್ಚೇಸ್ನ ಮಾಡ್ತಾ ಹೋಗುತ್ತೆ. ಹೀಗಾಗಿ ಈ ಕನ್ಸಂಪ್ಷನ್ಸ್ ಗೂಡ್ಸ್ ಮೇಲೆ ಸರ್ಕಾರ ಏನನ್ನ ಖರ್ಚನ್ನ ಮಾಡ್ತಾ ಹೋಗುತ್ತೆ. ಸೊ ಅದಿಲ್ಲಿ ಇನ್ಕ್ಲೂಡ್ ಆಗುತ್ತೆ. ಗವರ್ಮೆಂಟ್ ಜಿ ಅಂತಂದ್ರೆ ಅದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಪ್ಲಸ್ ಐ ಮೀನ್ಸ್ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ಸ್, ದ ಗವರ್ಮೆಂಟ್ ಸ್ಪೆಂಡಿಂಗ್ ಆನ್ ಕ್ಯಾಪಿಟಲ್ ಗೂಡ್ಸ್. ಸರ್ಕಾರ ಕ್ಯಾಪಿಟಲ್ ಗೂಡ್ಸ್ ಮೇಲೆ ಏನನ್ನ ಖರ್ಚನ್ನ ಮಾಡ್ತಾ ಹೋಗುತ್ತೆ ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ನಾಗ ಇರ್ತಾ ಹೋಗ್ತೀವಿ. ಹಾಗಾಗಿ ಇದು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಎಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಲ್ಲಿ. ಅಂಡ್ ನೆಟ್ ಟ್ಯಾಕ್ಸ್ ಅಂತ ಅಂದ್ರೆ ನಮಗೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂತ ಬರ್ತಾ ಹೋಗುತ್ತೆ. ಸೊ ಭಾರತ ದೇಶ ಭಾರತ ಅಂತ ಅನ್ಕೊಂಡಾಗ ಭಾರತ ಹೊರದೇಶಕ್ಕೆ ಏನನ್ನ ಎಕ್ಸ್ಪೋರ್ಟ್ ನ ಮಾಡ್ತಾ ಹೋಗುತ್ತೆ ಅಂಡ್ ಭಾರತ ದೇಶ ಹೊರದೇಶದಿಂದ ಏನನ್ನ ಇಂಪೋರ್ಟ್ ನ ಮಾಡ್ಕೊಳ್ತಾ ಹೋಗುತ್ತೆ. ಸೊ ನೆಟ್ ಟ್ಯಾಕ್ಸ್ ಅಂತಂದ್ರೆ ನಮಗೆ ವ್ಯಾಲ್ಯೂ ಆಫ್ ಇಂಪೋರ್ಟ್ಸ್ ಇಂದ ನಾವು ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ನಾವು ಡಿಡಕ್ಟ್ ಮಾಡ್ತಾ ಹೋದಾಗ, ಸಾರಿ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಏನಿದೆ ಎಕ್ಸ್ಪೋರ್ಟ್ ನ ಸೊ ಇಂಪೋರ್ಟ್ ಇಂದ ಡಿಡಕ್ಟ್ ಮಾಡ್ತಾ ಹೋದಾಗ, ಫಾರ್ ಎಕ್ಸಾಂಪಲ್ ಆ ಎಕ್ಸ್ಪೋರ್ಟ್ ಒಂದು 1000 ಕ್ರೋಡ್ಸ್ ಅಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ಅನ್ಕೊಳ್ಳಿ, ಒಂದು 500 ಕ್ರೋಡ್ಸ್ ಅಷ್ಟು ನಮಗೆ ಇಂಪೋರ್ಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ನೆಟ್ ಎಕ್ಸ್ ಅಂತಂದ್ರೆ 1000 ಮೈನಸ್ 500 ಅಂತಂದ್ರೆ 500. ಸೊ ನೆಟ್ ಟ್ಯಾಕ್ಸ್ ಇಸ್ 500. ಸೊ ಭಾರತ ದೇಶ ಹೊರದೇಶಗಳಿಗೆ ಏನು ಗೂಡ್ಸ್ ಅಂಡ್ ಸರ್ವಿಸಸ್ ನಾವು ಮಾರಾಟ ಮಾಡಿದೆ, ಸೆಲ್ಲ ಮಾಡಿದೆ, ಎಕ್ಸ್ಪೋರ್ಟ್ ಮಾಡಿದೆ, ಅದರ ವ್ಯಾಲ್ಯೂಸ್ ಏನಿದೆ ಅದ್ರ ವ್ಯಾಲ್ಯೂಸ್ ಇಂದ ನಾವು ಏನನ್ನ ಇಂಪೋರ್ಟ್ ಮಾಡ್ಕೊಂಡಿದೀವಿ ಸೊ ಅದನ್ನ ನಾವು ಡಿಡಕ್ಟ್ ಮಾಡಿದಾಗ ಯು ಗೆಟ್ ಆನ್ಸರ್ಸ್ ನೆಟ್ ಟ್ಯಾಕ್ಸ್ ಅಂತ. ಇಲ್ಲಿ ಕೇಸಸ್ ನೆಟ್ ಟ್ಯಾಕ್ಸ್ ಅಂತ ಮ್ಯಾಕ್ಸಿಮಮ್ ನಾವು ಅನ್ಕೊಳ್ಳುವಂಥದ್ದು ಎಕ್ಸ್ಪೋರ್ಟ್ ವ್ಯಾಲ್ಯೂ ಇಸ್ ಹೈಯರ್ ದೆನ್ ದಿ ಇಂಪೋರ್ಟ್ ವ್ಯಾಲ್ಯೂ. ಎಕ್ಸ್ಪೋರ್ಟ್ ವ್ಯಾಲ್ಯೂ ಇದು ಇಂಪೋರ್ಟ್ ವ್ಯಾಲ್ಯೂಗಿಂತ ಹೈಯರ್ ಆಗಿದ್ದಾಗ ಅಂತ ಜಸ್ಟ್ ಅದರ ಅನ್ಕೊಳ್ತಾ ಸಮ್ ಟೈಮ್ ಅದು ಮೈನಸ್ ಬರ್ತಾ ಹೋಗುತ್ತೆ, ಸಮ್ ಟೈಮ್ ಮೈನಸ್ ಬರ್ತದೆ. ನಿಮಗೆ ಬಜೆಟ್ ನಿಮಗೆ ನೆಕ್ಸ್ಟು ಲಾಸ್ಟ್ ಕ್ಲಾಸಸ್ ಲಾಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಿಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಅಲ್ಲಿ ಸರ್ಪ್ರೈಸು, ಡೆಪಿಸಿಟ್ಟು ಅಂಡ್ ಬ್ಯಾಲೆನ್ಸ್ಡ್ ಅಂತ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಬಾಪ್ ಅಂಡ್ ಬಾಟ್ ಅಂತ ಬರ್ತದೆ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಏನೆಲ್ಲ ಟರ್ಮ್ಸ್ಗಳು ಬರ್ತಾ ಹೋಗುತ್ತೆ ಅಂತ. ಸೊ ನೆಟ್ ಟ್ಯಾಕ್ಸ್. ಸೊ ಭಾರತ ಏನು ಎಕ್ಸ್ಪೋರ್ಟ್ ಮಾಡಿದೆ, ಏನು ಇಂಪೋರ್ಟ್ ಮಾಡೋದು, ಏನು ಮೈನಸ್ ಮಾಡಿದ್ರೆ ಯು ಗೆಟ್ ದಟ್ ಈಸ್ ನೆಟ್ ಟ್ಯಾಕ್ಸ್. ಸೊ ಇದು GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅದನ್ನ ಫ್ಯಾಕ್ಟರಿ ಕಾಸ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂಡ್ ಮಾರ್ಕೆಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಫ್ಯಾಕ್ಟರಿ ಕಾಸ್ಟ್ ಅಂತ ನಿಮಗೆ ಗೊತ್ತಿದೆ, ಫ್ಯಾಕ್ಟರಿ ಕಾಸ್ಟ್ ಜಸ್ಟ್ ಫ್ಯಾಕ್ಟರೀಸ್ ಆಫ್ ಪ್ರೊಡಕ್ಷನ್ಸ್ ಅದಕ್ಕೆ ಏನೆಲ್ಲ ಖರ್ಚು ತಗೊಳ್ಳೋ ಅದನ್ನು ಮಾತ್ರ ಇನ್ಕ್ಲೂಡ್ ಮಾಡ್ತಾ ಹೋಗ್ತಿದ್ದ. ಮಾರ್ಕೆಟ್ ಪ್ರೈಸ್ ಅಂತಂದ್ರೆ ಅಲ್ಲಿ ನೆಟ್ ಪ್ರಾಡಕ್ಟ್ ಟ್ಯಾಕ್ಸ್ ಅಂದ್ರೆ ನೆಟ್ ಪ್ರೊಡಕ್ಷನ್ ಟ್ಯಾಕ್ಸ್ ಎರಡು ಕೂಡ ಇನ್ಕ್ಲೂಡ್ ಆಗ್ತದೆ. ಸೊ ದಟ್ ಈಸ್ ಕಾಲ್ಡ್ ಏನು ಮಾರ್ಕೆಟ್ ಪ್ರೈಸ್ ಅಂತ. ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ಇದನ್ನು ನಾವು ಮಾರ್ಕೆಟ್ ಪ್ರೈಸ್ ಅಲ್ಲಿ ಯಾವುದು ಅಂಡ್ ಫ್ಯಾಕ್ಟರಿ ಕಾಸ್ಟ್ ಅಲ್ಲಿ ಯಾವುದು ಅಂತ